ಇವತ್ತು ಸಿದ್ದರಾಮಯ್ಯವರ ಮಾನ್ಯ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲ ಹಚ್ಬೇಕಂತ ನಮ್ಮ ಕಾರ್ಯಕರ್ತರು ತಪ್ಪಿಸಟ್ಟಿ ಅವರೆಲ್ಲ ನೂರಾರು ವರ್ಷ ಬಾಳಬೇಕು. ಅದ್ರ ಜೊತೆಗೆ ನಮ್ಮ ಬಾಗಲಕೋಟೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಸಂತ್ರಸ್ತರ ಸಮಸ್ಯೆ ಆಗಿರ್ಬೋದು, ಮುಳುಗಡೆ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಯೋಜನೆಗಳು ಯಾವುದೇ ಇದ್ರೂ ಅದನ್ನು ಕಾರ್ಯರೂಪಕ್ಕೆ ತಂದು ಬಾಗಲಕೋಟೆ ಅದು ಅಭಿವೃದ್ಧಿ ಪಥದಲ್ಲಿ ಒಯ್ಯಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಜನನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರದ 78ನೇ ಹುಟ್ಟುಹಬ್ಬದ ನಿಮಿತ್ತ ಇಂದು ನಾವು ಬಾಗಲಕೋಟೆ ಮತಕ್ಷೇತ್ರದಿಂದ HY ಮೇಟಿ ಸಾಹೇಬರು ಮತ್ತು ಪ್ರಕಾಶ್ ತಪ್ಸಟ್ಟಿ ನೇತೃತ್ವದಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಗಳನ್ನು ಹಂಚುವ ಮೂಲಕ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಹುಟ್ಟು ಜನಪ್ರಿಯ ಜಿಲ್ಲಾಧ್ಯಕ್ಷರಿಗೆ ಸ್ವಾಗತ. ಸಾಕು ಮಾಡ್ರಿ ಕರ್ನಾಟಕ ಕಂಡ ಅಪ್ರತಿಮ ನಾಯಕ, ದೀನದಲಿತರ ಧೀಮಂತ ನಾಯಕ, ಪಂಚ ಯೋಜನೆಗಳ ಮುಖಾಂತರ ಬಡವರಿಗೆ ನೆಮ್ಮದಿಯನ್ನು ಕೊಟ್ಟಂಥ ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ. 5 ದಶಕಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳ ಜನ್ಮದಿನವನ್ನು ಇಂದು ನಮ್ಮ ಬಾಗಲಕೋಟ್ ಮತಕ್ಷೇತ್ರದ ಶಾಸಕರಾದಂಥ HY ಮೇಟಿ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ನಂಜನಮಠ ಅವರ ನೇತೃತ್ವದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ಇಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುವುದೇನೆಂದರೆ ಆ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ನೀಡಿ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಒಂದು ಸಹಾಯ ಸಹಕಾರ ಆಗಲಿ ಎಂದು ಶುಭ ಹಾರೈಸುತ್ತೇವೆ. 78 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ 78ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದೆ. ಈ ಹುಟ್ಟುಹಬ್ಬ ಆಚರಣೆ ಮಾಡೋದ್ರಿಂದ ದೇವರ ಆಯುಷ್ಯ ಆರೋಗ್ಯ ಎಲ್ಲ ದೃಷ್ಟಿಯಿಂದ ಅಧಿಕಾರ ಹಿಡ್ಕೊಂಡು ಎಲ್ಲವನ್ನು ದೇವರು ಅವರಿಗೆ ದಯಪಾಲಿಸಲಿ ತಗೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅವರ 78ನೇ ಈ ಹುಟ್ಟು ಹಬ್ಬ ಶ್ರೀಮಾನ್ ಸಿದ್ದರಾಮಯ್ಯನವರು ನಾನು ಕಂಡಂತೆ ನಾನು 1985ರಿಂದ ಅವರನ್ನು ನೋಡುತ್ತಾ ಬಂದಿದ್ದೇನೆ. ಅವರು ಒಂದು ಪಕ್ಷದ ನಾಯಕರಲ್ಲ, ಕೇವಲ ಮುಖ್ಯಮಂತ್ರಿಯೂ ಅಲ್ಲ, ಜನನಾಯಕರು. ಜನನಾಯಕ ಅನಿಸ್ಕೊಳ್ಬೇಕಾದ್ರೆ ಯಾವುದೇ ಪಕ್ಷಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥ ಅಥವಾ ಸಂಬಂಧ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರೋರು ಜನನಾಯಕರಾಗ್ತಾರೆ. ಬೀದರ್ದಿಂದ ಚಾಮರಾಜನಗರದವರೆಗೆ ಕೂಲಿಕಾರನ್ನಾಗಲಿ, ಹೊಲಕ್ಕೆ ಹೋಗಿ ಬರುವವರನ್ನಾಗಲಿ,
ಕಚೇರಿಗಳಲ್ಲಿ ಕೆಲಸ ಮಾಡೋರಾಗಲಿ ಕಾರ್ಮಿಕರನ್ನಾಗಲಿ ಸಿದ್ದರಾಮಯ್ಯನವರು ಯಾರು ಅಂತ ಕೇಳಿದರೆ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಒಬ್ಬ ನಾಯಕರು ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ. ಅಂದರೆ ಸ್ಥಾನಮಾನದಿಂದ ಗುರುತಿಸಿಕೊಂಡಂಥವರಲ್ಲ. ತಮ್ಮ ಹೋರಾಟ ಅಪ್ರತಿಮವಾದಂಥ ಬದ್ಧತೆ ಕಾರ್ಯಕ್ರಮಗಳಿಂದ ಜನರನ್ನು ಸೆಳೆದಿರ್ತಕ್ಕಂಥವ್ರು ಶ್ರೀಮಾನ್ ಸಿದ್ದರಾಮಯ್ಯನವರು. ಅವರು ಕೊಟ್ಟಿರ್ತಕ್ಕಂಥ ಈಗಿನ ನಮ್ಮ ಮತ್ತು ಹಿಂದಿನ ಸರ್ಕಾರದ ಕಾರ್ಯಕ್ರಮಗಳು ಜನಪರವಾದ ಕಾರ್ಯಕ್ರಮಗಳು. ಕಾಂಗ್ರೆಸ್ಸು ಕಾರ್ಯಕ್ರಮ ಕೊಟ್ಟಿದೆ, ಕೇವಲ ರಾಜಕೀಯ ಕೊಟ್ಟಿಲ್ಲ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಊಳೋನೆ ಹೊಲದೊಡೆಯ, ಬ್ಯಾಂಕ್ ರಾಷ್ಟ್ರೀಕರಣ, ಅನೇಕರು ಆಶ್ರಯ ಮನೆ, ಆಶ್ರಯ, ಇಂಥವೆಲ್ಲ ಮತ್ತು ಆರಾಧನಾ ಭಾವನೆ ಇದ್ದವನೇ ನಾಯಕ ಆಗ್ತಾನೆ, ಅದು ದೇಶದ ಪಕ್ಷ ಆಗ್ತದೆ. ಅಂತಹ ಶ್ರೀಮಾನ್ ಸಿದ್ದರಾಮಯ್ಯನವರು ಇವತ್ತು 78 ವರ್ಷಗಳನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. 100 ವರ್ಷ ಬಾಳಲಿ ಎಂದು ಬಾಗಲಕೋಟೆಯ ಸಮಸ್ತ ಕಾಂಗ್ರೆಸ್ ಅಭಿಮಾನಿಗಳ, ಸಿದ್ದರಾಮಯ್ಯನವರ ಅಭಿಮಾನಿಗಳ ಎಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. 100 ವರ್ಷದವರೆಗೆ ನಮ್ಮ ಮಧ್ಯೆ ಶ್ರೀಮಾನ್ ಸಿದ್ದರಾಮಯ್ಯನವರು ಬದುಕಲಿ, ಅನೇಕ ಕಾರ್ಯಕ್ರಮಗಳನ್ನು, ವಿಚಾರಧಾರೆಯನ್ನು ಈ ನಮ್ಮ ನಾಡಿಗೆ ಕೊಡಲಿ ಅಂತ ಹಾರೈಸ್ತಾರೆ.